ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೋಷನ್. ನಾನು ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಮತ್ತು ಮುಂದೊಂದು ದಿನ ದೇಶವನ್ನು ಪ್ರತಿನಿಧಿಸಬೇಕೆಂಬ ಆಸೆ. ಅದರಲ್ಲೂ ಈ ಬಾರಿ ನನಗೆ ಉತ್ತಮ ಯಶಸ್ಸು ದೊರೆತಿದೆ ಮತ್ತು ನನ್ನ ಪ್ರದರ್ಶನ ಸಾರ್ವಕಾಲಿಕ ದಾಖಲೆಯನ್ನು ಕಂಡಿದೆ. ಇಂಥ ಸಂದರ್ಭದಲ್ಲಿ ನಾನು ನನಗೆ ಹೇಳಿಕೊಟ್ಟ ಗುರುಗಳು, ಹೆತ್ತ ತಂದೆ ತಾಯಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಇಲ್ಲಿವರೆಗಿನ ಯಶಸ್ಸು ಅವರಿಗೆ ಮೀಸಲು ಮತ್ತು ಮುಂದೆ ಇನ್ನು ಬಹಳಷ್ಟು ಮೈಲುಗಳು ಬಾಕಿ ಇದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಯಶಸ್ಸೆಂಬ ಉತ್ತುಂಗಕ್ಕೆ ಏರಿದ ಮೇಲೆ ನನಗೆ ಅಹಂಕಾರ ತಾಂಡವ ಆಡಲು ಶುರುವಾಯಿತು. ನಾನು ಪ್ರಾಕ್ಟೀಸ್ಗೆ ಸರಿಯಾಗಿ ಹೋಗ್ತಿರಲಿಲ್ಲ. ಇದರಿಂದ ಕೋಚ್ಗೆ ಬಹಳ ಬೇಜಾರಾಗಿದೆ. ಅದರಲ್ಲೂ ನನಗೆ ಹೊಸ ಸ್ನೇಹಿತರು ಪರಿಚಯ ಆಗಿದ್ದಾರೆ. ಅವರ ಜೊತೆ ಸುತ್ತಾಡೋದು, ರಾತ್ರಿ ಆದರೆ ಪಾರ್ಟಿ ಮಾಡೋದು ಜಾಸ್ತಿ ಆಗಿದೆ. ಇದರಿಂದ ಮಲಗೋದು ಲೇಟಾಗಿ ಬೆಳಗ್ಗೆ ಪ್ರಾಕ್ಟೀಸ್ಗೆ ಹೋಗಲು ನಾನು ತಡ ಮಾಡುತ್ತಿದ್ದೇನೆ. ಇದರಿಂದ ನನ್ನ ಆಟಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದರೂ ನಾನು ಬದಲಾಗಲು ಬಯಸುತ್ತಿಲ್ಲ, ಯಾಕಂದರೆ ಇದು ಸುಖವನ್ನು ನೀಡುತ್ತದೆ. ಅದರಲ್ಲೂ ನನಗೆ ಹೊಸದಾಗಿ ಪರಿಚಯವಾದ ಸ್ನೇಹಿತರು ಹೊಸ ಬಗೆಯ ಆಟಗಳನ್ನು ಹೇಳಿಕೊಡುತ್ತಿದ್ದಾರೆ ಮತ್ತು ಅದರಲ್ಲಿ ನನಗೆ ಒಂದು ಹುಡುಗಿಯ ಪರಿಚಯವಾಗಿದೆ. ಅವಳ ಸಾಂಗತ್ಯ ನನಗೆ ಖುಷಿಯನ್ನು ನೀಡುತ್ತದೆ. ಅದಕ್ಕೆ ನನಗೆ ಇದರಿಂದ ದೂರ ಉಳಿಯಲು ಇಷ್ಟವಾಗುತ್ತಿಲ್ಲ. ನಾನು ಮೊದಲ ಬಾರಿಗೆ ಬೆಳಗ್ಗೆ ಪ್ರಾಕ್ಟೀಸನ್ನು ಮಿಸ್ ಮಾಡಿದಾಗ ಕೋಚ್ ನನಗೆ ವಾರ್ನಿಂಗ್ ನೀಡಿದ್ದರು. ಮರುದಿನವೂ ನಾನು ಬೆಳಗ್ಗೆ ಹೋಗಲಿಲ್ಲ. ಅದಕ್ಕೆ ಕೋಪಗೊಂಡು ಅವರು ನನ್ನ ಜೊತೆ ಮಾತನಾಡಲು ತಿರಸ್ಕರಿಸಿದರು. ನನಗೆ ಇದರಿಂದ ಬೇಜಾರಾಗಿ ನಾನು ಸ್ನೇಹಿತರ ಹತ್ತಿರ ಹೋಗುವುದನ್ನು ನಿಲ್ಲಿಸಿದೆ. ಆದರೆ ನಾನು ಹೇಳಿದ ಆ ಹುಡುಗಿ ನಾನು ದಿನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋ ಜಾಗದಲ್ಲಿ ಬಂದು ನಿಲ್ಲುತ್ತಾಳೆ. ನಾನು ಆಕೆಯನ್ನು ಮಾತನಾಡಿಸಲು ಆಟದ ಮಧ್ಯೆ ಹೋದಾಗ ಅಲ್ಲಿಯವರೆಗೂ ಆ ವಿಷಯ ತಿಳಿಯುತ್ತದೆ ಮತ್ತು ನನ್ನ ಗಮನ ಎಲ್ಲಿ ಇದೆ ಎಂದು ಕೋಚ್ಗೆ ಗೊತ್ತಾಗುತ್ತದೆ. ನಾನು ಆಕೆಯನ್ನು ಕೇಳಿದೆ, ಯಾಕೆ ಬರ್ತಿದ್ದೀಯಾ ಅಂತ. ಅದಕ್ಕೆ ಹೇಳಿದಳು, ನಿಮ್ಮನ್ನು ನೋಡಿ ಬಹಳ ದಿನ ಆಗಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ, ಯಾಕೆ ಬರಬಾರದೆ ಎಂದು ಮುದ್ದು ಮುಖದಿಂದ ಮಾತನಾಡಿಸಿದಳು. ನನಗೆ ಅವಳನ್ನು ಬೇಜಾರು ಮಾಡಲು ಇಷ್ಟವಾಗಲಿಲ್ಲ. ಅದಕ್ಕೆ ನಾನು ಅವಳು ಜೊತೆನೇ ಕುಳಿತು ಹರಟೆ ಹೊಡೆಯುತ್ತಾ ಕಾಲಹರಣ ಮಾಡಿದೆ. ಅವತ್ತಿನಿಂದ ಆಕೆ ನಾನು ಇರೋ ಜಾಗಕ್ಕೆ ಬರುತ್ತಿದ್ದಳು ಮತ್ತು ನಾವಿಬ್ಬರು ಜೊತೆಗೆ ಇದ್ದು ಕಾಲ ಕಳೆಯುತ್ತಿದ್ದೆ ಮತ್ತು ಇದರಿಂದ ಆಚೆ ಹೋಗಿ ನಾವು ಸಿನಿಮಾ ನೋಡಲು ಹೋಗುತ್ತಿದ್ದೆವು ಮತ್ತು ಶಾಪಿಂಗ್ ಎಂದು ಮಾಲಿಗೆ ಹೋಗುತ್ತಿದ್ದೇವೆ. ಮತ್ತು ಅವಳ ಸಹವಾಸ ಶುರುವಾಯಿತು. ಅವಳ ಕೆಲವು ಸ್ನೇಹಿತರು ರಾತ್ರಿಯೆಲ್ಲ ಪಾರ್ಟಿ ಮಾಡುತ್ತಾರೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ ಅವಳು. ನಾನು ಅವಳ ಜೊತೆ ಸೇರಿ ರಾತ್ರಿಯೆಲ್ಲ ನಶೆಯಲ್ಲಿ ತಿರುಗಿದೆ. ಆ ನಶೆಯಲ್ಲಿದ್ದವನಿಗೆ ಬೆಳಗ್ಗೆ ನನಗೆ ಇಂಪಾರ್ಟೆಂಟ್ ಮ್ಯಾಚ್ ಇದೆ ಅನ್ನೋದು ಮರೆತು ಹೋಗಿದೆ. ಕೋಚ್ ಹಲವು ಬಾರಿ ನನಗೆ ಫೋನ್ ಮಾಡಿದ್ದಾರೆ. ನಾನು ಸ್ವೀಕರಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ನನ್ನ ಜೀವನದ ಅತ್ಯಂತ ಮುಖ್ಯವಾಗಿರುವ ಘಟ್ಟವನ್ನು ನನ್ನ ದುರ್ಬುದ್ಧಿಯಿಂದ ಕಳೆದುಕೊಂಡಿದ್ದೇನೆ. ಕೋಚ್ ಮತ್ತು ನನ್ನ ತಂದೆ ತಾಯಿಗೆ ಎಲ್ಲರೂ ನನ್ನ ಮೇಲೆ ನನ್ನ ಜೊತೆ ಮಾತನಾಡಲು ಬಿಟ್ಟರು. ನನಗೆ ಇದರಿಂದ ವ್ಯಥೆ ಉಂಟಾಯಿತು. ನಾನು ಆ ಹುಡುಗಿಯ ಸಹವಾಸದಿಂದ ದೂರ ಉಳಿದೆ. ಯಾರನ್ನೂ ಮಾತನಾಡಿಸಲು ಇಷ್ಟವಿಲ್ಲ. ಹೀಗೆ ಒಂದು ದಿನ ನನ್ನ ಹಳೆಯ ಸ್ನೇಹಿತ ಸಿಗುತ್ತಾನೆ. ಅವನ ಹತ್ತಿರ ನಾನು ಈ ವಿಷಯವನ್ನು ಹೇಳಿಕೊಂಡೆ. ಅವನು, ನಿನಗೆ ಒಂದು ಗುಟ್ಟನ್ನು ಹೇಳ್ತೀನಿ, ಯಾರಿಗೂ ಹೇಳಬಾರದು. ನಿನ್ನನ್ನು ನಿಸ್ಸಹಾಯಕ ಪರಿಸ್ಥಿತಿ ತಂದಿಡಲು ಮಾಡಿದ ಷಡ್ಯಂತರವಿದು. ಈ ಷಡ್ಯಂತರದ ಭಾಗ ಆ ಹುಡುಗಿ. ನೀನು ಅವತ್ತು ಆ ಮ್ಯಾಚಿಗೆ ಹೋಗಬಾರದು, ಗೆಲ್ಲಬಾರದು ಎಂದು ನಿನ್ನನ್ನು ತಡೆಯಲು ಯಾರೋ ಹೂಡಿದ ತಂತ್ರವಿದು. ನನಗೆ ಇದನ್ನು ಕೇಳಿ ರಕ್ತ ಕುದಿಯಲು ಶುರುವಾಗುತ್ತೆ. ಆದರೂ ಸಮಾಧಾನದಿಂದ ನನ್ನ ಸ್ನೇಹಿತ ಹೇಳಿದ ವಿಷಯಗಳನ್ನು ತಿಳಿದುಕೊಂಡೆ. ಮತ್ತೆ ಭಾಳ ದಿನ ಆದಮೇಲೆ ಆ ಹುಡುಗಿಗೆ ಮತ್ತೆ ನಾನು ಫೋನ್ ಮಾಡಿ ಸಿಗು ಎಂದು ನ್ಯಾಯವಾಗಿ ಮಾತನಾಡಿಸಿ ನನ್ನ ಜಾಗಕ್ಕೆ ಕರೆಸಿಕೊಂಡೆ. ಏನೂ ಗೊತ್ತಿಲ್ಲದ ಹಾಗೆ ನನ್ನ ಜಾಗಕ್ಕೆ ಬರುತ್ತಾಳೆ. ನಾನು ಆಕೆಗೆ ಏನನ್ನೂ ಕೇಳುವುದಿಲ್ಲ. ಆಕೆ ನನಗೆ ಏನು ಮಾಡಿದಳು ನಾನು ಆಕೆಗೂ ಅದನ್ನೇ ಮಾಡುತ್ತೇನೆ. ಅವಳನ್ನು ನಶೆ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಅವಳಿಗೆ ನನ್ನ ದಂಡದಿಂದ ಶಿಕ್ಷಿಸುತ್ತೇನೆ. ನನ್ನ ಪ್ರಸಾದವನ್ನು ನೀಡುತ್ತೇನೆ. ಅವಳಿಗೆ ಇದರ ಅರಿವು ಇಲ್ಲ. ಮರುದಿನ ಅವಳಿಗೆ ವಾಸ್ತವತೆಗೆ ಮರಳುತ್ತಾಳೆ. ನನ್ನ ಮೇಲೆ ಕೋಪಗೊಳ್ಳುತ್ತಾಳೆ. ನಾನು ಅವಳಿಗೆ ಹೇಳಿದೆ, ನೀನು ನನಗೆ ಏನು ಮಾಡಿದೆಯೋ ನಾನು ಅದನ್ನೇ ಮಾಡಿದ್ದೇನೆ. ಅವಳಿಗೆ ಈ ಮಾತು ಕೇಳಿ ಗೊತ್ತಾಗಿದೆ ಎಂದು ಸುಳಿವು ಸಿಗುತ್ತದೆ. ಆಕೆ ಹೇಳುತ್ತಾಳೆ, ಇದು ನಾನು ಮಾಡಿದ್ದಲ್ಲ, ನನ್ನ ಕೈಯಿಂದ ಮಾಡಿಸಿದ್ದು, ನನ್ನನ್ನು ಕ್ಷಮಿಸು. ನಾನು ಆಕೆಯಿಂದ ಇದರ ಹಿಂದೆ ಇರುವ ಕಾರ್ಯಕರ್ತ ಯಾರು ಎಂದು ತಿಳಿದು ಆ ವ್ಯಕ್ತಿ ಹತ್ರ ಜಗಳ ಆಡಲು ಹೋಗುತ್ತೇನೆ. ಆ ವ್ಯಕ್ತಿ ನನಗೆ ಹಳೆಯ ಪರಿಚಯ ಮತ್ತು ನಾನು ಕಾಂಪಿಟೇಟರ್. ನಾನು ಆತನ ಹತ್ರ ಜಗಳ ವಿಕೋಪಕ್ಕೆ ತಲುಪಿ ನಾವು ಪೊಲೀಸರ ಹತ್ತಿರ ಹೋಗುತ್ತೇವೆ. ಪೊಲೀಸರು ಸಮಾಧಾನ ಮಾಡಿ ನಮಗೆ ಕಳಿಸುತ್ತಾರೆ.
ಈ ವಿಷಯ ನಮ್ಮ ಕೋಚ್ಗೆ ತಿಳಿದು ನನ್ನ ತಪ್ಪು ಅರಿವಾಗಿದೆ ಎಂದು ಅವರು ಕ್ಷಮಿಸುತ್ತಾರೆ ಮತ್ತು ಮರುದಿನದಿಂದ ನಾನು ಆಟದ ಕಡೆ ಹರಿಸುತ್ತೇನೆ. ಸತತ 6 ತಿಂಗಳ ಪರಿಶ್ರಮದಿಂದ ನಾನು ಕಳೆದುಕೊಂಡಿದ್ದನ್ನು ಗಳಿಸುತ್ತೇನೆ ಮತ್ತು ದೇಶವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದನ್ನು ಚೆನ್ನಾಗಿ ಬಳಸಿಕೊಂಡು ನಾನು ದೇಶಕ್ಕೆ ಕೀರ್ತಿಯನ್ನು ತಂದು ಒಡ್ಡಿದ್ದೇನೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಬಹಳಷ್ಟು ಅವಕಾಶಗಳು ನನಗೆ ದೊರೆಯುತ್ತದೆ. ಅವಕಾಶಗಳು ದೊರೆತಾಗ ನಾನು ಯಾವತ್ತಿಗೂ ಮೈ ಮರೆತಿಲ್ಲ ಮತ್ತು ಎಂದಿಗೂ ಮತ್ತೊಮ್ಮೆ ಈ ತಪ್ಪನ್ನು ನಾನು ಮಾಡಲಿಲ್ಲ. ಹೌದು ಸ್ನೇಹಿತರೆ, ಈ ಕಥೆಯನ್ನು ನೀವು ಕೇಳಿದ್ದೀರಲ್ಲ. ಬಹಳಷ್ಟು ಜನ ನಮ್ಮ ಗುರಿಯಿಂದ ನಮ್ಮನ್ನು ತಪ್ಪು ದಾರಿಯಲ್ಲಿ ಕಾಯುತ್ತಿರುತ್ತಾರೆ. ಆದರೆ ನಾವು ನಮ್ಮ ಗುರಿಯನ್ನು ಮರೆಯಬಾರದು. ಸದಾ ನಮ್ಮ ಲಕ್ಷ್ಯ ಗುರಿಯ ಕಡೆಗೆ ಇರಬೇಕು. ಒಂದಲ್ಲ ಒಂದು ದಿನ ಯಶಸ್ಸು ನಮಗೆ ಸಿಕ್ಕೇ ಸಿಗುತ್ತದೆ ಮತ್ತು ನಮ್ಮ ಜೀವನವನ್ನು ನಾವು ಉತ್ತಮಗೊಳಿಸಿಕೊಳ್ಳಬೇಕು. ನನ್ನನ್ನು ಸರಿದಾರಿಗೆ ತಂದ ನನ್ನ ಕೋಚ್, ಗುರುಗಳು ಮತ್ತು ತಂದೆ ತಾಯಿಗೆ ನಾನು ಯಾವತ್ತಿಗೂ ಚಿರಋಣಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.